ತುಂಬಾ ಖುಷಿಯಾಗಿದ್ದೀನಿ. ಯಾಕಂದ್ರೆ ಇನ್ನೊಂದು ವಾರದಲ್ಲಿ ನಾನು ಫ್ಯಾಷನ್ ಶೋದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಾನು ಗೆದ್ರೆ ನನ್ನ ಅಪ್ಪ ಅಮ್ಮನ್ಗೆ ತುಂಬಾ ಖುಷಿ ಆಗುತ್ತೆ. ಇದು ನನ್ನ ಗೆಲ್ಲೋ ತರ ಮಾಡೋರಮ್ಮ. ಸೋನು ಸೋನು ಒಂದು ಮಾತು ಕೇಳಿ ನಿಲ್ಲು. ಸೋನು ಸೋನು ನಿಲ್ಲು. ಸೋನು ಎಷ್ಟು ಕರಿಬೇಕು ನಿನ್ನ? ದಯವಿಟ್ಟು ನನ್ಗೆ ಹಿಂಸೆ ಹೇಳ್ಬೇಡ. ಸೋನು ಅರ್ಥ ಮಾಡ್ಕೋ ಸೋನು, ನೀನು ತುಂಬಾ ಇಷ್ಟಪಡ್ತೀನಿ ಸೋನು, ಪ್ಲೀಸ್ ಸೋನು. ಅಲ್ಲ ನಾನು ನಿನ್ನ ಇಷ್ಟಪಡ್ತಿಲ್ವಲ್ಲ? ಸೋನು ಅರ್ಥ ಮಾಡ್ಕೋ ಸೋನು, ನಿಜವಾದ ಪ್ರೀತಿ ಸೋನು. ಇಲ್ಲ ನಂಗೆ ನೀನ್ ಬೇಡ. ಸೋನು ಸೋನು ನೀನು ಇವಾಗ ಒಪ್ಕೋಚ್ಚಾ ಅಥವಾ ನಾನು ಆಸಿಡ್ ಹಾಕ್ಲಾ? ಬೇಡ, ನನ್ನ ಜೀವನ ಹಾಳು ಮಾಡ್ಬೇಡ ನೀನು. ಸೋನು ಒಪ್ಕೋ. ಇಲ್ಲ ಒಪ್ಕೊಳ್ಳಿ, ನಾನು ಆಸಿಡ್ ಹಾಕ್ತೀನಿ. ಬೇಡ, ನನ್ನ ಜೀವನ ಹಾಳು ಮಾಡ್ಬೇಡ. ಹೋಗು. ಈ ಘಟನೆ ಆದಾಗ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಈ ಮುಖನ ಇಟ್ಕೊಂಡು ಈ ಸಮಾಜಕ್ಕೆ ಹೇಗೆ ತೋರಿಸ್ಲಿ? ದಿನಾ ಚಿತ್ರ ಹಿಂಸೆಲ್ ಬದುಕಿ ಬದುಕಿ ನನ್ನ ಕನ್ಸುಗಳು ಹೊಡೆದೋಯ್ತು ಅನ್ನೋ ನೋವಲ್ಲಿ ಬದುಕಿ ಬದುಕಿ ನಾನು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೆ. ಆದ್ರೆ ಯಾಕಮ್ಮ ಏನಾಯ್ತು? ಏನ್ ಬೀಳಕ್ ಹೋಗ್ತಿದ್ಯಾ? ನನ್ನ ಆಸೆ ಕನ್ಸೆಲ್ಲ ಹೊಡೆದೋಯ್ತು. ನನ್ಗೆ ಆಸಿಡ್ ಅಟ್ಯಾಕ್ ಆಗಿದೆ. ನನ್ಗಿನ್ ಬದುಕೋ ಅರ್ಹತೆ ಇಲ್ಲ. ನೋಡಮ್ಮ, ಜೀವ ಕಳ್ಕೊಳ್ಳೋದ್ರಿಂದ ನಿನಗ್ ಮಾಡಿರೋನ್ಗೆ ಯಾವ್ದೇ ರೀತಿ ಶಿಕ್ಷೆ ಆಗೋದಿಲ್ಲ. ನಿನ್ ಜೀವನ ಹಾಳಾಗುತ್ತಷ್ಟೇ. ಅವನ ಇನ್ನ 4 ಜನಕ್ಕೆ ಹೆಣ್ಮಕ್ಳಿಗೆ ಹಂಗೆ ಮಾಡ್ತಾನೆ. ಅದರಿಂದ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ. ಬಾ, ನಾನ್ ನಿನಗೆ ನ್ಯಾಯ ಕೊಡಿಸ್ತೀನಿ. ಅವನಿಗೆ ಶಿಕ್ಷೆ ಕೊಡು. ನಾಳೆ ಇನ್ಯಾರಿಗೂ ಆ ತೊಂದರೆ ಆಗ್ಬಾರ್ದು. ನೋಡಮ್ಮ, BNS ಸೆಕ್ಷನ್ 124 ಅಡಿಯಲ್ಲಿ ಆಸಿಡ್ ಅಟ್ಯಾಕ್ ಮಾಡಿರೋರು ಎಂತವರೇ ಆಗಿದ್ರು ಅವರಿಗೆ 10 years ತನಕ ಲೈಫ್ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಇದೆ. ಹಾಗೂ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗುವಂತ ಕೂಡ ಪನಿಷ್ಮೆಂಟ್ ಇದೆ. ಪ್ಲಸ್ ಅವ್ರಿಗೆ ಫೈನ್ ಕೂಡ ಆಗುತ್ತೆ. ಹಾಗೆ ಸೆಕ್ಷನ್ 125 ಅಡಿಯಲ್ಲಿ ಅಟೆಂಪ್ಟ್ ಟು ಆಸಿಡ್ ಅಟ್ಯಾಕ್ ಹಾಕಿದ್ರೆ ಅವ್ರಿಗೆ 5 to 7 years ತನಕ ಪನಿಷ್ಮೆಂಟ್ ಸಿಗುತ್ತೆ. ಅರ್ಥ ಆಯ್ತಾ? ನಿನಗೆ ಆಲ್ರೆಡಿ ಅಟ್ಯಾಕ್ ಆಗಿರೋದ್ರಿಂದ ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ. ಅವ್ರಿಗೆ ಯಾವುದೇ ಕಾರಣಕ್ಕೂ more than 10 years ಇಲ್ಲ ಲೈಫ್ ಇಂಪ್ರಿಸನ್ಮೆಂಟ್ ಆಗೋ ತರ ನಾನು ನೋಡ್ಕೊಂತೀನಿ. ಹಾಗೆ ಇದರಲ್ಲಿ ಇಮಿಡಿಯೇಟ್ FIR ಫೈಲ್ ಮಾಡಬಹುದು. ಮತ್ತೆ ನಿನಗೆ ನ್ಯಾಯ ಕೂಡ ಬೇಗ ಕೊಡಿಸುತ್ತೆ. ಸೊ ನೀನ್ ಜೀವ ಕಳ್ಕೊಳ್ಳೋ ಬದಲು ಅವನಿಗೆ ಪನಿಷ್ಮೆಂಟ್ ಕೊಡ್ಸೋಣ. ಬಾ. ಕೇಳಿ ವೀಕ್ಷಕರೇ, ಹೀಗೆ ಆಸಿಡ್ ಅಟ್ಯಾಕ್ ಅನ್ನೋದು ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗ್ತಿದೆ ನಮ್ಮ ಸೊಸೈಟಿಲಿ. ಇದನ್ನ ತಡೆಗಣಿಸಬೇಕು. ಎಲ್ಲರಿಗೂ ಈ ನಮ್ಮ ಕಾನೂನಿಂದ ಇರುವಂತ ಫೆಸಿಲಿಟಿ ಎಚ್ಚರಿಸಬೇಕು. ನಮ್ಮ BNS ಸೆಕ್ಷನ್ 124 ಮತ್ತೆ 125 ಅಡಿಯಲ್ಲಿ ಬರುವಂತ ಆಸಿಡ್ ಅಟ್ಯಾಕ್ಗೆ ಸಿಗುವಂತ ಪನಿಷ್ಮೆಂಟ್ ನ ಎಲ್ಲರೂ ಎಚ್ಚರಗೊಳ್ಳಿ. 124 ಪ್ರಕಾರ ನಿಮಗೆ 10 years ಗಿಂತ ಅದ್ರ ಮೇಲೆ ಅವರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ತನಕ ಪನಿಷ್ಮೆಂಟ್ ಆಗುತ್ತೆ. ಹಾಗೂ 125 ಅಟೆಂಪ್ಟ್ ಮಾಡಿದ್ರು ಕೂಡ ಅವರಿಗೆ 5 to 7 years ತನಕ ಪನಿಷ್ಮೆಂಟ್ ಆಗುತ್ತೆ. ಇದನ್ನ ಎಲ್ಲರೂ ಮನವರಿಕೊಳ್ಳಿ. ಯಾರೇ ಒಬ್ರು ನಿಮಗೆ ಏನೋ ತೊಂದರೆ ಕೊಟ್ಟರು ನಿಮ್ಮ ಜೀವ ಕಳ್ಕೊಳ್ಳೋ ಬದ್ರು ಅವರಿಗೆ ಆ ಶಿಕ್ಷೆ ಕೊಡ್ರಿ. ಇನ್ನೊಬ್ರಿಗೂ ಆ ತೊಂದರೆ ಆಗೋದ್ರಿಂದ ನಿಲ್ಲಿಸಿ. ಯಾರು ಹೆದರ್ಕೊಂಬೇಡಿ. ಕಾನೂನು ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು.